ओम शांति। नानात्मा ಮಸ್ತಕದ ಮಧ್ಯೆ ಬಿಂದು ಸ್ವರೂಪದಲ್ಲಿ ಪ್ರಕಾಶ ಸ್ವರೂಪನಾಗಿದ್ದೇನೆ. ನಿರಾಕಾರ ಬಿಂದು ಸ್ವರೂಪಾತ್ಮ ನಾನು. ಶಾಂತ ಸ್ವರೂಪಾತ್ಮ. ಶಾಂತಿಧಾಮ ನಿವಾಸಿ ಆತ್ಮ ನಾನು. ಶಾಂತಿ ಸಾಗರನ ಮಗು. ಶಾಂತ ಸ್ವರೂಪಾತ್ಮ ನಾನು. ಓಂ ಶಾಂತಿ. ಓಂ ಶಾಂತಿ. ಬಾಬಾ ನಮಗೆ ಈ ಮಹಾವಾಕ್ಯದಲ್ಲಿ ತಿಳಿಸ್ತಾರೆ, ಸ್ವಯಂವನ್ನು ಅರ್ಥ ಮಾಡಿಕೊಳ್ಳುವುದರಿಂದ, ಸ್ವಯಂವನ್ನು ಅರಿತುಕೊಂಡು ಆ ಅರಿವಿನಂತೆ ನಡೀತಾ ಹೋದ ಹಾಗೆ ನಮಗೆ ಸಂಯಮ ಮತ್ತು ಸಮಯದ ಪರಿಚಯ ಆಗುತ್ತೆ. ಅದು ಹೇಗೆ ಅಂತ ಬಾಬಾ ವಿವರಿಸ್ತಾರೆ. ಮುರಳಿ ದಿನಾಂಕ 3/2/72. स्वयं के जानने से संयम और समय की पहचान. ಸ್ವಯಂವನ್ನು ಅರಿತುಕೊಳ್ಳುವುದರಿಂದ ಸಂಯಮ ಹಾಗೂ ಸಮಯದ ಪರಿಚಯ ಆಗುತ್ತದೆ. जैसे बाप के लिए कहा हुआ है कि वह जो है जैसा है वैसे ही उनको जानने वाला सर्व प्राप्तियां कर सकता है. ಬಾಬನ ಪರಿಚಯದ ವಿಷಯಕ್ಕೆ ಹೇಳಲಾಗುತ್ತೆ. ಪರಮಾತ್ಮ ಹೇಗಿದ್ದಾರೆ, ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ, ಏನು ಮಾಡ್ತಾರೆ. ಯಥಾರ್ಥವಾಗಿ ಪರಮಾತ್ಮನ ಪರಿಪೂರ್ಣ ಪರಿಚಯ ಮಾಡಿಕೊಂಡಾಗ ಅವರಿಂದ ಸರ್ವ ಪ್ರಕಾರದ ಪ್ರಾಪ್ತಿಗಳು ಆಗುತ್ತವೆ ಅಂತ. ಅವ್ರು ಹೇಗಿದ್ದಾರೆ ಒರಿಜಿನಲ್, ಅವರ ಅದೇ ಸ್ವರೂಪವನ್ನು ಅರ್ಥ ಮಾಡಿಕೊಂಡವರಿಗೆ. वैसे ही स्वयं को जानने के लिए भी जो हूँ जैसा हूँ ऐसा ही जानकर और मानकर सारा दिन चलते फिरते हूँ. ಅದೇ ರೀತಿಯಾಗಿ ನಾವು ನಮ್ಮನ್ನು, ನಾನು ಹೇಗಿದ್ದೇನೆ, ಯಾವ ರೀತಿ ಇದ್ದೇನೆ, ಎಲ್ಲಿಂದ ಬಂದಿದ್ದೇನೆ, ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಹಗಲಿಡೀ ಆ ಸ್ವರೂಪದಲ್ಲಿ ಓಡಾಡುತ್ತಾ ತಿರುಗಾಡುತ್ತಾ ಆ ಸ್ವರೂಪದಲ್ಲಿ ನಾವು ಇರುತ್ತೇವ. क्योंकि जैसे बाप को सर्व स्वरूपों से व सर्व संबंधों से जानना आवश्यक है. ಹೇಗೆ ಶುಭಾಬರವರಿಗೆ ನಾವು ಸರ್ವ ಸ್ವರೂಪಗಳಿಂದ ಮತ್ತು ಬಾಬನ ಜೊತೆಗೆ ಸರ್ವ ಸಂಬಂಧಗಳಿಂದ ನಾವು ಜೋಡಣೆ ಆಗಿರೋದು ಅವಶ್ಯಕತೆ ಇದೆ. ऐसे ही बाप द्वारा स्वयं को भी ऐसा जानना आवश्यक है. ಹೇಗೆ ಬಾಬನ ಜೊತೆಗೆ
ಸರ್ವ ಸಂಬಂಧ ಅಂತ ಹೇಳ್ತೇವೆ. ಬಾಬನ ಜೊತೆಗೆ ಆ ಸರ್ವ ಸಂಬಂಧಗಳ ಸ್ವರೂಪಗಳು ಅರಿತುಕೊಳ್ಳೋದು ಅಥವಾ ನಾವು ಅರ್ಥ ಮಾಡಿಕೊಳ್ಳೋದು ಅವಶ್ಯಕತೆ ಇದೆ. ಅದೇ ರೀತಿಯಾಗಿ ನಾವು ನಮ್ಮನ್ನು, ನಾನು ಯಾರು, ನಾನು ಎಲ್ಲಿಂದ ಬಂದೆ, ಇಲ್ಲೇನು ಮಾಡ್ತಾ ಇದ್ದೇನೆ, ಇದು ಸಂಪೂರ್ಣ ಯಥಾರ್ಥವಾಗಿ ನಾವು ನಮ್ಮ ಪರಿಚಯ ಮಾಡಿಕೊಳ್ಳುವುದು ಕೂಡ ಅಷ್ಟೇ ಅವಶ್ಯಕತೆ ಇದೆ. ಜಾನ್ನ ಅರ್ಥಾತ್ ಮಾನ್ನ, ಅರಿತುಕೊಳ್ಳೋದಂದ್ರೆ ಏನರ್ಥ? ಸಂಪೂರ್ಣವಾಗಿ ಆ ಸತ್ಯ ವಿಷಯವನ್ನು ಒಪ್ಪಿಕೊಳ್ಳೋದು ಅಂತ. ಜೋ ಹೂँ ಜೈಸಾ ಹೂँ, ಹೇಗಿದ್ದೇನೆ, ಯಾವ ರೀತಿ ಇದ್ದೇನೆ. ಐಸೆ ಮಾನ್ಕರ್ ಚಲೆಂಗೆ ತೋ ಕ್ಯಾ ಸ್ಥಿತಿ ಹೋಗಿ, ನಾನು ಹೇಗಿದ್ದೇನೆ, ಯಾವ ರೀತಿ ಇದ್ದೇನೆ. ಈಗ ನಾನು ಹೇಗಿದ್ದೇನೆ ಅನ್ನೋದಕ್ಕೇನು ಉತ್ತರ ಬರ್ತದೆ? ನಾನು ಆತ್ಮ. ಯಾವ ರೀತಿ ಇದ್ದೇನೆ? ಜ್ಯೋತಿರ್ಬಿಂದು ಸ್ವರೂಪವಾಗಿದ್ದೇನೆ. ಮಸ್ತಕದ ಮಧ್ಯೆ ನಾನು ಆತ್ಮ ಜ್ಯೋತಿ ಬಿಂದು ಸ್ವರೂಪದಲ್ಲಿ ಇದ್ದೇನೆ. ಇದು ಯಥಾರ್ಥವಾಗಿ ನಮಗೆ ಪರಿಚಯ ಆಯಿತು. ಇದನ್ನು ನಾವು ಒಪ್ಪಿಕೊಂಡಿದ್ದೇವೆ. ಅನುಭವ ಮಾಡಿಕೊಂಡು ನಡೀತಾ ಹೋದರೆ ಯಾವ ಸ್ಥಿತಿ ಬರುತ್ತೆ ಅಂತ ಬಾಬಾ ಕೇಳ್ತಾರೆ. ದೇಹ ಮೇ ವಿದೇಹಿ, ವ್ಯಕ್ತ ಮೇ ಹೋತೆ ಅವ್ಯಕ್ತ, ಚಲ್ತೆ ಫಿರ್ತೆ ಫರಿಸ್ತಾ ವ ಕರ್ಮ ಕರ್ತೆ ಹುವೆ ಕರ್ಮಾತೀತ್. ಈಗ ಮೊದಲು ಪರಿಚಯ ಆಯಿತು, ನಾನು ಆತ್ಮ ಜ್ಯೋತಿರ್ಬಿಂದು. ಈಗ ಇದನ್ನು, ಈ ಸತ್ಯ ಪರಿಚಯವನ್ನು ನಾವೀಗ ಅನುಭವ ಮಾಡ್ತಾ ಹೋದ ಹಾಗೆ ನಾವು ಆತ್ಮ ದೇಹದಲ್ಲಿದ್ದರೂ ವಿದೇಹಿ, ವ್ಯಕ್ತದಲ್ಲಿದ್ದರೂ ಅವ್ಯಕ್ತ, ಹೀಗೆ ನಡೀತಾ ತಿರುಗಾಡುತ್ತಾ ಈ ಅಭ್ಯಾಸ ಮಾಡ್ತಾ ಹೋದ ಹಾಗೆ ಆತ್ಮ ಅಲ್ಲಿ ಫರಿಸ್ತಾ ಅರ್ಥಾತ್ ಕರ್ಮಾತೀತ ಅवस्थೆಯನ್ನು ತಲುಪುತ್ತದೆ. क्योंकि जब स्वयं को अच्छी तरह से जान और मान लेते हैं तो जो स्वयं को जानता है उस द्वारा कोई भी संयम अर्थात नियम नीचे ऊपर नहीं हो सकता. ಇಲ್ಲಿ ಮೊದಲು ಪರಿಚಯ ಮತ್ತು ಅನುಭವ. ಪರಿಚಯ ಆಯಿತು, ನಾನು ಆತ್ಮ ಬಿಂದು ಸ್ವರೂಪ. ಇದನ್ನೇ ಕೆಲಸ ಕಾರ್ಯ ಮಾಡುತ್ತಾ, ಓಡಾಡುತ್ತಾ, ತಿರುಗಾಡುತ್ತಾ ಅಭ್ಯಾಸ ಮಾಡ್ತಾ ಇರಬೇಕು. ನಾನು ಆತ್ಮನೇ ಮಾಡ್ತಾ ಇದ್ದೇನೆ. ಈ ಅನುಭವ ಮಾಡ್ತಾ ಮಾಡ್ತಾ ಅವ್ಯಕ್ತ ಸ್ಥಿತಿ, ಕರ್ಮಾತೀತ ಅಥವಾ ಫರಿಸ್ತಾ ಸ್ವರೂಪವನ್ನು ಆತ್ಮ ತಲುಪುತ್ತೆ. ಹೀಗೆ ಮಾಡ್ತಾ ಹೋದ ಹಾಗೆ ಬಾಬಾ ಹೇಳ್ತಾರೆ, ಈಗ ಇದನ್ನು ಅರಿತು ಮಾಡ್ತಾ ಯಾವ ಪ್ರತಿ ಕರ್ಮವನ್ನು ಆತ್ಮ ಮಾಡ್ತಾ ಇರ್ತದೆ. ನಾನು ಆತ್ಮ ಅಂತ ತಿಳಿದು ಮಾಡುವುದರಿಂದ, ಸ್ವಯಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾಡುವುದರಿಂದ ಬಾಬಾ ಹೇಳ್ತಿದ್ದಾರೆ, ಅಲ್ಲಿ ಆತ್ಮ ಯಾವ ಕರ್ಮ ಮಾಡ್ತದೆ ಅದು ಆಟೋಮೆಟಿಕಲಿ ನಿಯಮಬದ್ಧವಾಗಿರುತ್ತೆ. ಇದಕ್ಕೆ ನಾವು ಶ್ರೀಮತ ಎಂದೇನು ಹೇಳ್ತೇವೆ. ಆ ಶ್ರೀಮತದ ಅನುಸಾರವಾಗಿ ಆತ್ಮದ ಕರ್ಮ ನಡೀತಿರ್ತದೆ. ಹೀಗೆ ಸಂಯಮ ಅರ್ಥಾತ್ ನಿಯಮಗಳು ಎಂದಿಗೂ ಮೇಲೆ ಕೆಳಗೆ ಆಗಲ್ಲ. ಮಾಡಿದರೆ ಮಾಡಿದೆ ಅಥವಾ ಬಿಟ್ಟರೆ ಅಥವಾ ನೆನಪಾಗಲಿಲ್ಲ, ಅರ್ಥ ಆಗಲಿಲ್ಲ, ಹೀಗಿಲ್ಲ. ಇಲ್ಲಿ ಮೊದಲನೇ ಪಾಠದಲ್ಲಿ ಪಕ್ಕಾ ಇರುವಂಥ ಮಕ್ಕಳು, ನಾನು ಆತ್ಮ ಎಂಬ ಸ್ವರೂಪದಲ್ಲೇ ಸ್ಥಿತ ಆಗಿರೋರಿಗೆ ಇಲ್ಲಿ ನಿಯಮಗಳು ಮೇಲೆ ಕೆಳಗೆ ಆಗುವುದಿಲ್ಲ. ಸಂಯಮ ಕೋ ಜಾನ್ನ ಅರ್ಥಾತ್ ಸಂಯಮ ಮೇ ಚಲನಾ. ಸ್ವಯಂವನ್ನು ಅರ್ಥ ಮಾಡಿಕೊಳ್ಳುವುದು ಅಂದ್ರೆ ಅರ್ಥಾತ್ ಬಾಬಾ ಹೇಳ್ತಿದ್ದಾರೆ, ನಾವು ಅಲ್ಲಿ ಶ್ರೀಮತದಂತೆ ನಿಯಮದಂತೆ ನಡೆಯುವವರೇ ಎಂದು ಅರ್ಥ ಆಗುತ್ತದೆ. तो स्वयं को मान करके चलने वालों से स्वतः ही संयम साथ साथ रहता है. ಸ್ವಯಮಿಗೆ ನಾನು ಆತ್ಮ ಎಂದು ತಿಳಿದು ನಡೀತಾ ಇರೋರಿಗೆ ಅವ್ಯಕ್ತ ಸ್ಥಿತಿ, ಕರ್ಮಾತೀತ ಸ್ಥಿತಿ ಏನು ಬರ್ತದೆ, ಇಂತಹ ಮಕ್ಕಳು ಮೊದಲು ಆತ್ಮ ಅಂತ ಅಭ್ಯಾಸ ಮಾಡ್ತಾ ಇರೋರಿಗೆ ಅಲ್ಲಿ ನಿಯಮಗಳು ತಾವಾಗಿಯೇ ಅವರ ಜೊತೆಯಲ್ಲಿರುತ್ತವೆ. ನೆನಪು ಮಾಡಿಕೊಂಡು ಮಾಡೋ ಅಗತ್ಯ ಇರಲ್ಲ. ಆತ್ಮದ ಸ್ವರೂಪದಲ್ಲಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಕರ್ಮ ಮಾಡುವವರಿಗೆ ನಿಯಮಗಳು ಆಟೋಮೆಟಿಕಲಿ ಜೊತೆಯಲ್ಲೇ ಇರುತ್ತವೆ. ಅಲ್ಲಿ ಆತ್ಮದ ಸ್ಥಿತಿ ಬೇರೆ, ನಿಯಮ ಬೇರೆ, ಹೀಗಿಲ್ಲ. ಎರಡೂ ಸಹ ಒಟ್ಟೊಟ್ಟಿಗೆ ನಡೀತಾ ಇರ್ತದೆ.
स्वयं को मान करके चलने वालों से स्वतः ही संयम साथ साथ रहते हैं। उनको सोचना नहीं पड़ता कि यहाँ संयम है व नहीं, लेकिन स्वयं की स्थिति में स्थित होने वाला जो कर्म करता है, जो बोलता है, जो संकल्प करता है, वही संयम बन जाता है। ಹೀಗೆ ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿದ್ದು, ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಅಲ್ಲಿ ಪ್ರತಿ ಕರ್ಮ ಮಾಡುವಂಥವರಿಗೆ ಅಲ್ಲಿ ಶ್ರೀಮತದಂತೆಯೇ ನಡೀತಾ ಇರ್ತದೆ ಪ್ರತಿಯೊಂದು ಕೂಡ. ಅಲ್ಲಿ ಯಾವುದೇ ರೂಪದಿಂದ ಯೋಚನೆ ಮಾಡುವ ಅಗತ್ಯ ಇರಲ್ಲ. ಆತ್ಮಿಕ ಸ್ಥಿತಿಯಲ್ಲಿರೋರಿಗೆ ಸಂಯಮ ಜೊತೆಯಲ್ಲೇ ಇರುತ್ತೆ. ಹೀಗೆ ಸ್ವಯಂ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಪ್ರತಿ ಕರ್ಮ ಮಾಡುವವರ ಪ್ರತಿಯೊಂದು ಮಾತು, ಪ್ರತಿಯೊಂದು ಸಂಕಲ್ಪ ಸಂಯಮ ನಿಯಮಬದ್ಧವಾಗಿಯೇ ಇರುತ್ತದೆ. जैसे साकार में स्वयं की स्मृति में रहने से जो कर्म किया वही ब्राह्मण परिवार का संयम हो गया ना. यहाँ संयम कैसे बने? ಹೀಗೆ ಸಾಕಾರದಲ್ಲಿ ಸ್ವಯಂ ಸ್ಮೃತಿಯಲ್ಲಿದ್ದು, ಸಾಕಾರದಲ್ಲಿ ಸ್ವಯಂ ಸ್ಮೃತಿಯಲ್ಲಿದ್ದು ಯಾರು? ಬ್ರಹ್ಮಬಾಬರು ಆತ್ಮಿಕ ಸ್ವರೂಪದ ಸ್ಮೃತಿಯಲ್ಲಿದ್ದು ಏನೇನು ಕರ್ಮಗಳನ್ನು ಮಾಡ್ತಾ ಹೋದರು. ಆ ಕರ್ಮಗಳು ಬ್ರಾಹ್ಮಣ ಪರಿವಾರದ ನಿಯಮಗಳಾದವು. ಹೀಗೆ ಬಾಬಾ ಹೇಳ್ತಿದ್ದಾರೆ, ನಿಯಮಗಳು ಶ್ರೀಮತಗಳು ಹೇಗೆ ರೆಡಿ ಆದವು? ಶಿವಬಾಬಾ ಬ್ರಹ್ಮಬಾಬರಿಗೇನು ಹೇಳ್ತಾ ಹೋದರು, ಬಾಬಾ ಆತ್ಮಿಕ ಸ್ಥಿತಿಯಲ್ಲಿದ್ದು ಅದನ್ನು ಮಾಡ್ತಾ ಹೋದ ಹಾಗೆ ಅವು ಯಜ್ಞದ ಶ್ರೀಮತಗಳು ಅಥವಾ ನಿಯಮಗಳು ಆದವು. तो ब्रह्मा द्वारा जो कुछ चला वही ब्राह्मण परिवार के लिए संयम बना. ಬ್ರಹ್ಮರವರ ಮುಖಾಂತರ ಏನೆಲ್ಲ ಬಾಬಾ ಮಾಡಿಸ್ತಾ ಹೋದರು ಅವು ಬ್ರಾಹ್ಮಣ ಪರಿವಾರದ ನಿಯಮಗಳಾದವು. तो स्वयं की स्मृति में रहने से हर कर्म संयम बन ही जाता है और साथ साथ संयम समय की पहचान भी उनके सामने सदा स्पष्ट रहती है. ಹೀಗೆ ಈಗ ಮೊದಲನೇ ಸಬ್ಜೆಕ್ಟು, ಮೊದಲನೇ ಪಾಠ, ಮೊದಲನೇ ಮಾತು ನಾನು ಆತ್ಮ. ಈ ಸ್ಮೃತಿಯಲ್ಲಿರುವವರ ಪ್ರತಿ ಕರ್ಮ ಸಂಯಮವಾಗಿರುತ್ತೆ, ಅಂದರೆ ನಿಯಮಬದ್ಧ ಶ್ರೀಮತದ ಅನುಸಾರವಾಗೇ ಇರುತ್ತೆ. ಹೀಗೆ ಇದರ ಜೊತೆಯಲ್ಲಿ ಇಂತಹ ಆತ್ಮಗಳಿಗೆ, ಈ ಪುರುಷಾರ್ಥಿಗಳಿಗೆ ಸಮಯದ ಪರಿಚಯ, ಸಮಯದ ಜಾಗೃತಿ ಸದಾ ಸ್ಪಷ್ಟವಾಗಿರುತ್ತದೆ. ಬಾಬಾ ಒಂದಕ್ಕೊಂದು ಲಿಂಕ್ ಅರ್ಥ ಮಾಡಿಸ್ತಿದ್ದಾರೆ. ಮೊದಲು ಸ್ವಸ್ಥಿತಿ, ಆತ್ಮಿಕ ಸ್ವರೂಪ ಸ್ಥಿತಿಯಲ್ಲಿರೋರಿಗೆ ಶ್ರೀಮತಗಳು ಆಟೋಮೆಟಿಕಲಿ ಇರ್ತವೆ. ಅಲ್ಲಿ ಆತ್ಮಿಕ ಸ್ಥಿತಿ ಶ್ರೀಮತ ಇರೋರಿಗೆ ಸಮಯ ಪ್ರಜ್ಞೆ, ಸಮಯದ ಮಹತ್ವತೆ ಕೂಡ ಸದಾ ಸ್ಪಷ್ಟವಾಗಿ ಜಾಗೃತಿಯಲ್ಲಿರ್ತದೆ. जैसे बड़े ऑफिसर्स के सामने सारा प्लान होता है, जिसको देखते हुए वो अपनी कारोबार चलाते हैं. ಉದಾಹರಣೆಗೆ ಬಾಬಾ ಹೇಳ್ತಾರೆ, ಒಬ್ಬ ಆಫೀಸರ್ ಇದ್ದಾರೆ. ಆಫೀಸರನಿಗೆ ಅಲ್ಲಿ ಆಫೀಸಿನ ಏನು ಜವಾಬ್ದಾರಿ ಇರ್ತದೆ ಆ ಪ್ಲ್ಯಾನ್ ಅವ್ರ ಮುಂದೆ ಇರ್ತದೆ. ಅದರನುಸಾರವಾಗಿ ಅವರ ವ್ಯವಹಾರಗಳು, ಕಾರೋಬಾರುಗಳು ನಡೀತಾ ಇರ್ತವೆ. जैसे एरोप्लेन व स्टीमर चलाने वाले के पास अपने प्लान्स होते हैं, जिससे वह रास्ते को स्पष्ट समझ जाते. ಬಾಬಾ ಮತ್ತೊಂದು ಉದಾಹರಣೆ ಹೇಳ್ತಾರೆ. ಏರೋಪ್ಲೇನ್ ಪೈಲಟ್ ಆಗಿರ್ಬೋದು, ಸ್ಟೀಮರ್ ನಡೆಸುವಂಥವ್ರಾಗಿರ್ಬೋದು, ಅವರಿಗಲ್ಲಿ ಆಕಾಶದಲ್ಲಿ ಹಾರಾಡಲಿಕ್ಕೂ ಮಾರ್ಗಸೂಚಿ ಇರ್ತದೆ, ಅಥವಾ ಸಮುದ್ರದಲ್ಲಿ ಸ್ಟೀಮರ್ ಹೋಗ್ಲಿಕ್ಕೂ ಕೂಡ ಮಾರ್ಗಸೂಚಿ ಇರ್ತದೆ. ಅದರ ಅನುಸಾರವಾಗಿ ಅದನ್ನು ಅವರು ಆ ಮಾರ್ಗದಂತೆಯೇ, ಆ ಮಾರ್ಗದರ್ಶನದಂತೆಯೇ ಅದನ್ನು ಸ್ಪಷ್ಟವಾಗಿ ನಡೆಸ್ತಾ ಇರ್ತಾರೆ. इसी प्रकार जो स्वयं को जानता है उससे संयम ऑटोमेटिकली चलते रहते हैं और समय भी पहचान भी ऐसे स्पष्ट होती हैं. ಇದೇ ರೀತಿಯಾಗಿ ಯಾರು ಸ್ವಯಂವನ್ನು ಅರ್ಥ ಮಾಡಿಕೊಂಡಿರ್ತಾರೆ ಅವರಿಗೆ ಸಂಯಮ ನಿಯಮಗಳು ಆಟೋಮೆಟಿಕಲಿ ನಡೀತಾ ಇರ್ತವೆ. ಜೊತೆಯಲ್ಲಿ ಸಮಯದ ಪರಿಚಯ ಕೂಡ, ಸಮಯ ಪ್ರಜ್ಞೆ ಕೂಡ ಸ್ಪಷ್ಟವಾಗಿರುತ್ತದೆ. ಸಮಯ ಪ್ರಜ್ಞೆ ಅಂದರೆ ಈಗ ಸಮಯ ಇವತ್ತು, ಈ ಸಮಯ ಇವತ್ತೇನು ಮಾಡಬೇಕು, ಬಾಬಾ ಏನು ಹೇಳಿದ್ದಾರೆ
ಅದರಂತೆ ಆ ಜವಾಬ್ದಾರಿಯನ್ನು ಆ ಒಂದು ಶ್ರೀಮತಗಳಂತೆಯೇ ಅವರು ಖಂಡಿತವಾಗಿ ಮಾಡ್ತಿರ್ತಾರೆ. तो सारा दिन स्वयं जो जैसा है वैसी स्मृति रहती है. ಹೀಗೆ ಸ್ವಯಂ ಹೀಗೆ ಹಗಲಿಡಿಗೂ ತಾನು ಹೇಗಿದ್ದೇನೆ, ಯಾವ ರೀತಿ ಇದ್ದೇನೆ, ಎಲ್ಲಿದ್ದೇನೆ, ಈ ಸ್ಮೃತಿ ಸದಾ ಇರುವುದರಿಂದ ಸದಾ ಸ್ಮೃತಿಯಲ್ಲಿಟ್ಟುಕೊಂಡು ನಡೀತಾ ಇರ್ತಾರೆ. इसलिए गाया हुआ भी है जो कर्म मैं करूँगा मुझे देख सभी करेंगे. ಆದ್ದರಿಂದ ಇಲ್ಲಿ ವರ್ಣನೆ ಏನು ಬರ್ತದೆ, ಬ್ರಾಹ್ಮಣ ಪರಿವಾರದಲ್ಲಿ ಸಂಗಮಿಗದಲ್ಲಿ ಮುಖ್ಯವಾಗಿ ಬಾಬನ ಪ್ರತಿಯೊಂದು ಆತ್ಮಿಕ ಸ್ಥಿತಿಯಲ್ಲಿರುವ ಮಕ್ಕಳಿಗೆ, ಬ್ರಾಹ್ಮಣ ಪರಿವಾರಕ್ಕೆ ಬಾಬಾ ಏನು ಹೇಳ್ತಾರೆ, ನಾನೇನು ಕರ್ಮ ಮಾಡ್ತೇನೆ ನನಗೆ ನೋಡಿ ಅನೇಕರು ಮಾಡುತ್ತಾರೆ. तो ऐसे स्वयं को जानने वाला जो कर्म करेगा वही स्वयं बन जाएगा. ಹೀಗೆ ಯಾರು ತಮ್ಮನ್ನು ಅರ್ಥ ಮಾಡಿಕೊಂಡು ಕರ್ಮ ಮಾಡ್ತಾರೆ ಅಥವಾ ಕೆಲಸ ಕಾರ್ಯ ಮಾಡ್ತಿರ್ತಾರೆ, ಅಲ್ಲಿ ನಿಯಮಗಳು ಖಂಡಿತ ಇರ್ತವೆ. ಅವರು ಮಾಡುವ ಪ್ರತಿ ಕರ್ಮ ನಿಯಮವಾಗಿರುತ್ತೆ, ಸಂಯಮವಾಗಿರುತ್ತೆ. तो उनको देख सभी फॉलो करेंगे ऐसे ಸ್ಮೃತಿ ಸದಾ ರಹೆ. ಅವರು ನಿಯಮ ಪ್ರಕಾರವಾಗಿಯೇ ಮಾಡಬೇಕು ಅಂತ ನಿಯಮ ನೆನ್ಪು ಮಾಡ್ಕೋಬೇಕಾಗಿಲ್ಲ. ಸ್ವಸ್ಥಿತಿಯಲ್ಲಿರುವುದರಿಂದ ನಿಯಮಬದ್ಧವಾಗಿ ಅದು ಇರ್ತದೆ. ಇದನ್ನು ನೋಡ್ತಾ ಇರೋರಿಗೂ ಸದಾ ಸ್ಮೃತಿ ಬರ್ತದೆ, ಇವ್ರ ಹಾಗೆ ನಾವು ಮಾಡಬೇಕು. पहली स्टेज जो होती है उसमें पुरुषार्थ करना पड़ता है. ಅದಕ್ಕೆ ಈಗ ಮೊದಲನೆಯ ಸ್ಥಿತಿ ಸ್ಟೇಜ್ ಅಥವಾ ಮೊದಲನೆಯ ಪಾಠ ಬಾಬಾ ನಮಗೇನು, ನಾನು ಆತ್ಮ ನಿರಾಕಾರ ಬಿಂದು ಸ್ವರೂಪದಲ್ಲಿದ್ದೇನೆ, ಮಸ್ತಕದಲ್ಲಿದ್ದೇನೆ, ಅನಾದಿಯಲ್ಲಿ ಪರಂಧಾಮ ನಿವಾಸಿ ಆತ್ಮ ನಾನು, ಅಲ್ಲಿ ಕೂಡ ನನ್ನ ಆತ್ಮ ನಿರಾಕಾರ ಬಿಂದು ಸ್ವರೂಪ ಪವಿತ್ರ ಸ್ವರೂಪದಲ್ಲಿದ್ದಂತಹ ಆತ್ಮ ನಾನು. ಹೀಗೆ ಸ್ವಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಲಿಕ್ಕೆ ಮೊದಲು ನಾನು ಆತ್ಮ ಎಂದು ನೆನಪು ಮಾಡಿಕೊಂಡು ಆ ಸ್ಥಿತಿಯಲ್ಲಿ ಸ್ಥಿತರಾಗಲಿಕ್ಕೆ ಪುರುಷಾರ್ಥ ಮಾಡಬೇಕಾಗುತ್ತೆ, ಅಂದರೆ ಪ್ರಯತ್ನಿಸಬೇಕಾಗುತ್ತೆ. हर कदम में सोचना पड़ता है कि यह राइट है व रॉन्ग है, यह हमारा संयम है व नहीं. ಹೀಗೆ ಆತ್ಮಿಕ ಸ್ಥಿತಿ ಇಲ್ಲ ಎಂದಾಗ ಅಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ, ಇದು ರೈಟೋ ರಾಂಗೋ, ಇದು ಶ್ರೀಮತದಂತೆ ಇದೆಯೋ ಇಲ್ಲೋ. ಇಲ್ಲಿ ಆತ್ಮಿಕ ಸ್ಥಿತಿ ಇಲ್ಲದಾಗ ಈ ಪ್ರಶ್ನೆಗಳಿಗೆ ಗಮನಿಸಬೇಕಾಗುತ್ತೆ. जब स्वयं की स्मृति में सदा रहते हैं तो ನ್ಯಾಚುರಲ್ हो जाता है. ಆದರೆ ಯಾವಾಗ ನಾನು ಆತ್ಮ ಎಂಬ ಸ್ವಯಂನ ಸ್ಮೃತಿ ಸದಾ ಇರುತ್ತೆ, ಅಲ್ಲಿ ನಿಯಮಗಳು ನ್ಯಾಚುರಲ್ ಆಗಿ ಇರುತ್ತವೆ. फिर यह सोचने की आवश्यकता नहीं रहती कब भी कोई कर्म बिना संयम के हो नहीं सकता. ಅವ್ರಿಗೆ ಎಂದಿಗೂ ಕೂಡ ಯೋಚಿಸೋ ಅವಶ್ಯಕತೆ ಇಲ್ಲ, ಅದು ಶ್ರೀಮತ ಹೌದು ಅಲ್ಲೋ, ಬಾಬಾ ಹೀಗೆ ಹೇಳಿದಾರೋ ಇಲ್ಲೋ ಅಂತ. ಆದ್ದರಿಂದ ಪ್ರತಿ ಕರ್ಮ ಆತ್ಮಿಕ ಸ್ಥಿತಿಯಲ್ಲಿರೋರಿಗೆ ಪ್ರತಿ ಕರ್ಮ ನಿಯಮಬದ್ಧವಾಗಿಯೇ ಇರುತ್ತದೆ. ಅಲ್ಲಿ ನಿಯಮದ ವಿರುದ್ಧ ಅಥವಾ ಜ್ಞಾನದ ವಿರುದ್ಧ ಎಂದಿಗೂ ಇರಲ್ಲ. जैसे साकार में स्वयं के नशे में रहने के कारण अथॉरिटी से कह सकते थे कि अगर साकार द्वारा उल्टा भी कोई कर्म हो गया तो उसको भी उल्टा कर देंगे. ಇದಕ್ಕೆ ಬ್ರಹ್ಮ ಬಾಬನ ಪ್ರತಿಯಾಗಿ ಶಿವಬಾಬಾ ಯಾವಾಗಲೂ ಹೇಳ್ತಾ ಬಂದಿದ್ದಾರೆ. ಈಗ ಶಿವಬಾಬಾ ಹೇಳಿದಂತೆ ಬ್ರಹ್ಮ ಬಾಬಾ ಪ್ರತಿ ಕರ್ಮವನ್ನು ಮಾಡ್ತಾ ಇದ್ರು, ಸಾಕಾರ ಅಂತ ಹೇಳಾಗುತ್ತೆ. ಬಾಬಾ ಸಾಕಾರದ ತಂದೆ ಬಗ್ಗೆ ಹೇಳ್ತಾರೆ, ಸಾಕಾರ ತಂದೆ ಮೂಲಕ ನಾನು ಪ್ರತಿಯೊಂದು ನಿಮಗೆ ಕಲಿಸ್ತಾ ಇದ್ದೇನೆ. ಸಾಕಾರ ತಂದೆ ಹೇಳಿದ ಹಾಗೆ ನೀವು ಪ್ರತಿಯೊಬ್ಬರು ಮಾಡಬೇಕು. ಒಂದು ವೇಳೆ ಸಾಕಾರ ತಂದೆ ಹೇಳಿದ್ದು ನಿಮಗೆ ಉಲ್ಟಾ ಅನಿಸಿದ್ರೂ ಮಾಡಬೇಕು, ಯಾಕೆಂದರೆ ಅದನ್ನು ಸುಲ್ಟ ಮಾಡೋದು, ಸರಿಪಡಿಸೋದು ಅದು ನನ್ನ ಕೆಲಸ ಅಂತ ಶಿವಬಾಬಾ ಅಷ್ಟು ಸ್ಪಷ್ಟವಾಗಿ ಬ್ರಹ್ಮರವರ ಮೂಲಕ ಮಕ್ಕಳಿಗೆ ನಿಯಮಗಳನ್ನು ಕಲಿಸ್ತಾ ಬಂದು, ಬ್ರಹ್ಮ ಏನು ಮಾಡ್ತಾ ಹೋದ್ರು ಪ್ರತಿಯೊಂದು ನಿಯಮ ಪ್ರಕಾರವಾಗಿ ಆತ್ಮಿಕ ಸ್ಥಿತಿಯಲ್ಲಿರೋದರಿಂದ ಅದು ಶ್ರೀಮತದಂತೆಯೇ ಆಗಿರ್ತಿತ್ತು. ಯಹ ಅಥಾರಿಟಿ ಹೈನಾ ಉತ್ತನಿ ಅಥಾರಿಟಿ ಕೈಸೆ ರಹಿ. ಹೀಗೆ
ಶಿವಬಾಬಾ ಬ್ರಹ್ಮ ಬಾಬನ ಬಗ್ಗೆ ಫೈನಲ್ ಹೇಳಿದರು, ಅವ್ರು ಏನು ಮಾಡ್ತಾರೆ ಅದನ್ನು ಪ್ರತಿಯೊಬ್ಬರು ಮಾಡಬೇಕು. ಅದು ಉಲ್ಟಾ ಮಾಡಿದ್ರು ನೀವು ಉಲ್ಟಾನೇ ಮಾಡಬೇಕು. ನಿಮಗೆ ಅನಿಸಿದರೆ, ಒಂದು ವೇಳೆ ಅದು ಉಲ್ಟಾ ಅನಿಸಿದ್ರೂ ಯೋಚನೆ ಮಾಡೋ ಹಾಗಿಲ್ಲ, ಮತ್ತು ಕಣ್ಣು ಮುಚ್ಕೊಂಡು ಮಾಡಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಮಾಡಿ ಅಂತ. ಯಾಕೆಂದರೆ ಶಿವಬಾಬನಿಗೆ ಬ್ರಹ್ಮ ಬಾಬರ ಮೇಲೆ ಅಷ್ಟು ಖಂಡಿತವಾದಂಥ ವಿಶ್ವಾಸ ಬಂದಿತ್ತು, ಅವರು ಆತ್ಮಿಕ ಸ್ಥಿತಿಯಲ್ಲಿದ್ದೇ ಇದನ್ನು ಮಾಡ್ತಾ ಇರೋದು ಅಂತ. ಈ ರೀತಿಯಾಗಿ ಬಾಬಾ ಹೇಳ್ತಾ ಇದ್ದಾರೆ, ಅಲ್ಲಿ ಶಿವಬಾಬಾ ಬ್ರಹ್ಮ ಬಾಬನ ಈ ಸ್ಥಿತಿಗೆ ಅಥಾರಿಟಿ ಬಂತು, ಅವ್ರು ಮಾಡಿದ ಹಾಗೆ ಮಾಡಿ ಅಂತ ಹೇಳುವಂಥ ಅಥಾರಿಟಿ ಬಂತಲ್ಲಿ. ಇದಕ್ಕೆ ಬಾಬಾ ಹೇಳ್ತಾರೆ, ಆ ಪ್ರಕಾರವಾಗಿ ನೀವು ಅಥಾರಿಟಿ ಉಳ್ಳವರಾಗಿದ್ದೀರಾ. ಸ್ವಯಂ ಕೆ ನಶೆ ಸೆ, स्वयं के स्वरूप की स्मृति में रहने से यह नशा रहता कि कोई भी कर्म उल्टा हो ही नहीं सकता. ಬ್ರಹ್ಮ ಬಾಬನಿಗೂ ನಶೆ ಇತ್ತು, ಶಿವಬಾಬಾ ಹೇಳಿದಂತೆ ಮಾಡ್ತಾ ಇರುವಂತಹದ್ದು ಆತ್ಮಿಕ ಸ್ವರೂಪದ ಸ್ಮೃತಿಯಲ್ಲಿದ್ದು ಆ ನಶೆಯಲ್ಲಿದ್ದು ಮಾಡ್ತಾ ಇದ್ದರಿಂದ ಒಂದು ಕರ್ಮನು ಶ್ರೀಮತದ ಅಥವಾ ಬಾಬನ ಜ್ಞಾನದ ವಿರುದ್ಧ ಇರಲೇ ಇಲ್ಲ, ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಷ್ಟು ನಶೆ ಇತ್ತು ಬ್ರಹ್ಮ ಬಾಬನಿಗೆ. ಅಟ್ಟಲವಾದಂಥ ಅವರ ಕರ್ಮದ ಮೇಲೆ ಅವರಿಗೆ ವಿಶ್ವಾಸ ಇತ್ತು. ಇದು ಜ್ಞಾನದ ವಿಧಾನದಂತೆಯೇ ಇದೆ, ಶ್ರೀಮತದಂತೆಯೇ ಇದೆ ಅಂತ. ಯಾರು ಯಾವ ರೀತಿ ಉಲ್ಟಾ ಅಂತ ಭಾವಿಸಿದ್ರು, ವಿರೋಧಿಸಿದ್ರು, ಅಲ್ಲಿ ಬ್ರಹ್ಮ ಬಾಬಾ ತನ್ನ ಆತ್ಮಿಕ ಸ್ಥಿತಿಯಲ್ಲಿ ಏರುಪೇರು ಮಾಡಿಕೊಳ್ಳಿಲ್ಲ. ಐಸೆ ನಶಾ ನಂಬರ್ವಾರ್ ಸಭಿ ಮೇ ರಹನಾ ಚಾಹಿಯೇ. ಬಾಬಾ ಹೇಳ್ತಾರೆ, ಈ ಪ್ರಕಾರ ನಶೆ ಮಕ್ಕಳಲ್ಲಿ ನಂಬರ್ವಾರ್ ಆಗಿ ಇರಬೇಕಾಗಿದೆ. ಜಬ್ ಫಾಲೋ ಫಾದರ್ ಹೈ ತೋ ಫಾಲೋ ಕರ್ನೆ ವಾಲೋಂ ಕಿ ಯಹ ಸ್ಟೇಜ್ ನಹಿ ಆಯೇಗಿ. ಬಾಬನ ಪ್ರಶ್ನೆ, ನಾವು ಫಾಲೋ ಫಾದರ್ ತಾನೇ, ಈಗ ಬಾಬಾ ಏನು ಮಾಡಿದ್ದಾರೆ ಬ್ರಹ್ಮ, ಹಾಗೆ ನಾವು ಕೂಡ ಮಾಡಲೇಬೇಕು. ಫಾಲೋ ಫಾದರ್ ಆಗಿರೋವರ ಸ್ಥಿತಿ ಹೀಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಹೇಗೆ ಅಂತ ಬಾಬಾ ಪ್ರಶ್ನೆ ಮಾಡ್ತಾರೆ. इसको भी फॉलो करेंगे ना, तो साकार रूप फिर भी पहली आत्मा है ना. ಹೀಗೆ ಈಗ ನಾವು ಬ್ರಹ್ಮ ಬಾಬನ ಫಾಲೋ ಮಾಡಬೇಕು ತಾನೆ, ಏಕೆಂದರೆ ಈ ವಿಶ್ವವಿದ್ಯಾಲಯದಲ್ಲಿ ಅಥವಾ ಯಜ್ಞದಲ್ಲಿ ವಿಶ್ವದಲ್ಲಿ ಶಿವಬಾಬನ ಪ್ರಥಮ ಮಗು ಅಂದ್ರೇ ಬ್ರಹ್ಮ ಬಾಬಾ, ಪ್ರಥಮ ಆತ್ಮ ಅಂತಲೇ ಬಾಬಾವ್ರನ್ನ ಕರೀತಾರೆ ತಾನೆ. ಬಾಬನ ಮಗು, ಬಾಬನ ವಿದ್ಯಾರ್ಥಿ ಅಂದರೆ ಪ್ರಥಮ ಯಾರು? ಬ್ರಹ್ಮ ಬಾಬಾ. जो फर्स्ट आत्मा ने निमित्त बन करके दिखाया तो उनको सेकेंड थर्ड जो नंबरवार आत्माएं हैं वह सभी बात में फॉलो कर सकती हैं. ಹೀಗೆ ಫಸ್ಟ್ ನಂಬರಿನ ಆತ್ಮ ನಿಮಿತ್ತ ಮಾಡಿ ತೋರಿಸಿದ್ರಲ್ಲ ಈಗ, ಹಾಗೆ ಈಗ ಸೆಕೆಂಡ್ ಥರ್ಡ್ ನಂಬರ್ನಲ್ಲಿರೋರು ಕೂಡ ಅವರನ್ನೇ ಫಾಲೋ ಮಾಡುತ್ತಾರೆ. तो निराकार स्वरूप की बात अलग है, साकार में निमित्त बन करके जो कुछ करके दिखाया वह सभी फॉलो कर सकते हैं. ಇಲ್ಲಿ ನಿರಾಕಾರ ಸ್ವರೂಪದ ಮಾತು ಬೇರೆ, ಸಾಕಾರದಲ್ಲಿ ಬ್ರಹ್ಮ ಬಾಬಾ ನಿಮಿತ್ತವಾಗಿ ಏನೆಲ್ಲ ಪ್ರತಿ ಕರ್ಮ ಮಾಡ್ತಾ ಹೋದರು, ಇದನ್ನು ಫಾಲೋ ಮಾಡಿ ಅಂತ ಬಾಬಾ ಹೇಳ್ತಾರೆ. ನಂಬರ್ವಾರ್ ಪುರುಷಾರ್ಥ ಅನುಸಾರ ಇಸಿ ಕೋ ಕಹಾ ಜಾತಾ ಹೈ. ಬ್ರಹ್ಮ ನಂಬರ್ 1, ಅವರಿಗೆ ಫಾಲೋ ಮಾಡುವುದರಲ್ಲಿ ಮಕ್ಕಳು ಹೇಗಿದ್ದೇವೆ ನಾವು? ನಂಬರ್ವಾರ್ ಪುರುಷಾರ್ಥ ಅನುಸಾರ इसी को कहा जाता है अपने में संपूर्ण निश्चय बुद्धि. ಈಗ ನಾವು ಬ್ರಹ್ಮ ಬಾಬಾ ಮಾಡಿದ ಹಾಗೆ ಪುರುಷಾರ್ಥ ಮಾಡಬೇಕು ಅಲ್ವಾ, ಇದಕ್ಕೆ ಏನು ಹೇಳಾಗುತ್ತೆ? ಸಂಪೂರ್ಣ ನಿಶ್ಚಯ ಬುದ್ಧಿ. ಅಲ್ಲಿ ಬ್ರಹ್ಮ ಹೀಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬೇಕಿತ್ತು ಅಂತ ಎಂದಿಗೂ ಆ ಸಂಕಲ್ಪ ಮಾಡೋ ಹಾಗಿಲ್ಲ. ಮಮ್ಮನೂ ಕೂಡ ಅನುಭವದಲ್ಲಿ ಹೇಳ್ತಾರಲ್ಲ, ಬಾಬಾ ಏನು ಮಾಡಿ ಅಂತ ಹೇಳ್ತಿದ್ರು, ಕೆಲವರು ಯೋಚನೆ ಮಾಡ್ತಾರಲ್ಲ, ಬಾಬಾ ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು, ಹಾಗೆ ಹೇಳಲಿಕ್ಕೆ ಇಲ್ಲ. ಬ್ರಹ್ಮ ಬಾಬಾ ಹೇಳಿದ್ದಾರೆ ಅಂದಾಗ ಅದು ಶಿವಬಾಬಾ ಅವರಿಗೆ ಅವ್ರ ಮೂಲಕ ಹೇಳಿಸಿದ್ದಾರೆ, ಬ್ರಹ್ಮ ಅದನ್ನು ಅನುಭವ ಮಾಡಿ ಹೇಳಿರ್ತಾರೆ. ಹೀಗಾಗಿ ಅದು ಸತ್ಯ ನಿಯಮಪೂರ್ವಕವಾಗಿ ಇರುತ್ತೆ. ಈ ನಿಶ್ಚಯ ಬುದ್ಧಿ ಉಳ್ಳವರಾಗಿರಬೇಕು. ಜೈಸೆ ಬಾಪ್ ಮೇ 100% निश्चय बुद्धि बनते हैं तो बाप के साथ साथ स्वयं में भी इतना निश्चय बुद्धि जरूर बने. ಹೇಗೆ ನಮಗೆ ಶಿವಬಾಬರ ಮೇಲೆ 100% ನಿಶ್ಚಯ ಬುದ್ಧಿ ಇದೆ,
ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ಬಾಬಾನ ಜೊತೆಗೆ ಈಗ ನಾವು ಫಾಲೋ ಫಾದರ್ ಆಗುತ್ತಾ ಮಾಡಲೇಬೇಕು ಎಂಬ ಸ್ವಯಂ ಮೇಲೂ ಕೂಡ ಇಷ್ಟೇ ನಿಶ್ಚಯ ಬುದ್ಧಿ ಇರಬೇಕಾಗಿದೆ. तो स्वयं की स्मृति का नशा कितना रहता है. ಹೀಗೆ ನಿಶ್ಚಯ ಬುದ್ಧಿ ಉಳ್ಳ ಮಕ್ಕಳಿಗೆ ಬಾಬಾ ಕೇಳ್ತಿದ್ದಾರೆ, ನಿಮಗೆ ನಿಮ್ಮ ಸ್ವಯಮಿನ ಸ್ಮೃತಿಯ ನಶೆ ಎಷ್ಟಿರುತ್ತದೆ. ಸ್ವಯಮಿನ ಸ್ಮೃತಿ ಯಾವುದು? ನಾನು ಆತ್ಮ. ಬಾಬಾ ಇದಕ್ಕೆ ಎಷ್ಟೋ ಸಮಾನ ಕೊಟ್ಟಿದ್ದಾರೆ ತಾನೆ. ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ, ಪವಿತ್ರ ಆತ್ಮ, ದೇವಾತ್ಮ, ಮಹಾತ್ಮ, ನಾನು ಫರಿಸ್ತಾ ಸ್ವರೂಪಾತ್ಮ, ಬಾಬನ ಜೊತೆಗಾರ ಆತ್ಮ. ಅಂದರೆ ಆತ್ಮ ಈ ನಶೆಯಲ್ಲಿರಬೇಕು. जैसे साकार रूप में निमित्त बन हर कर्म संयम के रूप ने करके दिखाया. ಹೇಗೆ ಸಾಕಾರದಲ್ಲಿ ಬ್ರಹ್ಮ ಬಾಬಾ ನಿಮಿತ್ತನಾಗಿ ಪ್ರತಿಯೊಂದು ಕರ್ಮ ಸಂಯಮದ ರೂಪದಲ್ಲಿ ಮಾಡಿ ತೋರಿಸಿದ್ರು. ಇದಕ್ಕೆ ಹೇಳ್ತಾರಲ್ಲ, ಕರ್ಮ ಒಂದು ಕಲೆ ಆಗಿರ್ತದೆ ಅಂತ ಸತ್ಯುಗದಲ್ಲಿ. ಅದನ್ನು ಈಗ ಬ್ರಹ್ಮ ಬಾಬಾ ಮಾಡಿ ತೋರಿಸಿದ್ರು. ಮಾತಾಡುವುದು, ಕೆಲಸ ಕಾರ್ಯ, ಓಡಾಟ, ಪ್ರತಿಯೊಂದು ನಿಯಮ ಪ್ರಕಾರವಾಗಿಯೇ. तो ऐसे प्रैक्टिकल में आप लोगों को फॉलो करना है. ऐसे स्टेज है. ಹೀಗೆ ನಾವು ಬಾಬನ ಮಕ್ಕಳು ಪ್ರತಿಯೊಬ್ಬರು ಬ್ರಹ್ಮ ಬಾಬರನ್ನ ಈ ರೀತಿ ಅನುಕರಣೆ ಮಾಡಬೇಕಾಗಿದೆ. ಈ ಸ್ಥಿತಿ ಇದೆಯಾ ಅಂತ ಬಾಬಾ ಕೇಳ್ತಾರೆ. जैसे गाड़ी अगर ठीक पट्टे पर चलती है तो निश्चय रहता है एक्सीडेंट हो ही नहीं सकता. ಟ್ರೈನ್ ಈಗ ಅದರ ರೈಲು ಗಂಬಿ ಮೇಲೆ ಕರೆಕ್ಟಾಗಿ ಹೋಗ್ತಾ ಇದೆ ಅಂದರೆ ಏನು ವಿಶ್ವಾಸ ಇರ್ತದೆ, ಇದು ಎಂದು ಅಪಘಾತ ಆಗೋದಿಲ್ಲ ಅಂತ. ಅದು ಎಂದಿಗೂ ಓಡೋ ಸಮಯದಲ್ಲಿ ರೈಲು ಗಂಬಿ ಮೇಲೆ ನಿಲ್ತದಲ್ಲ, ಅದು ನಿಂತಿರೋದೇ ಯಾವುದರ ಮೇಲೆ? ಆ ರೈಲು ಗಂಬಿ ಮೇಲೆ, ಆ ಕಬ್ಬಿಣದ ಸಲಾಕೆ ಮೇಲೆ ಅದು ನಿಂತ್ಕೊಂಡೇ ಇರ್ತದೆ ಎನಿ ಟೈಮ್. ಹಾಗೇ ಬಾಬಾ ಹೇಳ್ತಾ ಇದ್ದಾರೆ, ಆತ್ಮಿಕ ಸ್ಥಿತಿ ಸದಾ ಕಾಲ ಇದ್ದಾಗ ಅಲ್ಲಿ ಬಾಬನ ಶ್ರೀಮತದಂತೆ ನಾವು ಓಡ್ತಲೇ ಇರ್ತೇವೆ. ನಮ್ಮ ಟ್ರೈನ್ ಹೋಗ್ತಾ ಇರುತ್ತೆ, ಅಲ್ಲಿ ಮಾಯ ಅಪಘಾತ ಆಗೋದಿಲ್ಲ. ರೈಲು ಗಂಬಿ ಇಲ್ಲ ಅಂದರೆ ಅಪಘಾತ ಆಯಿತು. तो ಬೇಫಿಕರ್ ಹೋ ಚಲ್ತೆ रहेंगे. ಹೀಗೆ ನಿಶ್ಚಿಂತವಾಗಿ ಬಾಬಾ ಹೇಳ್ತಾರೆ, ಆತ್ಮಿಕ ಸ್ಥಿತಿಯಲ್ಲಿರುವಂಥ ಮಕ್ಕಳು ನಿಶ್ಚಿಂತರಾಗಿ ನಡೀತಾ ಇರ್ತಾರೆ. ವೈಸೆ ಅಗರ್ ಸ್ವಯಂ ಕಿ ಸ್ಮೃತಿ ಕಾ ನಶಾ ಹೈ, फाउंडेशन ठीक है तो कर्म और वचन संयम के बिना हो नहीं सकता. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ಸ್ವಯಮಿನ ಸ್ಮೃತಿಯ ನಶೆಯಲ್ಲಿದ್ದಾಗ, ಈ ಫೌಂಡೇಶನ್ ಚೆನ್ನಾಗಿದ್ದಾಗ ಅಲ್ಲಿ ಪ್ರತಿ ಕರ್ಮ ವಚನ ಸಂಯಮವಾಗೇ ಇರುತ್ತೆ. ಅಂದರೆ ಶ್ರೀಮತ ನಿಯಮದಂತೆಯೇ ಇರ್ತದೆ. ಐಸಿ ಸ್ಟೇಜ್ ಸಮೀಪ ರಹಿ ಹೈ. ಬಾಬಾ ಕೇಳ್ತಾರೆ, ಈ ಸ್ಥಿತಿಗೆ ನೀವು ಸಮೀಪದಲ್ಲಿ, ಹತ್ತಿರದಲ್ಲಿ ಇದ್ದೀರಾ. इसको ही कहा जाता है ಸಂಪೂರ್ಣ ಸ್ಟೇಜ್ಗೆ ಸಮೀಪ. ಇದಕ್ಕೇನು ಹೇಳಾಗುತ್ತೆ? ಸಂಪೂರ್ಣ ಸ್ಥಿತಿಗೆ ಹತ್ತಿರದಲ್ಲಿರೋರು ಅಂತ. ಆತ್ಮಿಕ ಸ್ಥಿತಿಯಲ್ಲಿರ್ತಾರೆ, ಶ್ರೀಮತದಂತಿರ್ತಾರೆ. ಶ್ರೀಮತ ಭಾವ ಹೇಳ್ತಿರೋದು ನೆನಪು ಮಾಡ್ಕೋಬೇಕಾಗಿಲ್ಲ. ಆತ್ಮಿಕ ಸ್ಥಿತಿಯಲ್ಲಿದ್ದಾರೆ ಎಂದಾಗ ಅವರಿಗೆ ಸಂಯಮ, ಸಮಯ ಎರಡೂ ಜಾಗೃತಿ ತಾನಾಗಿ ಅಲ್ಲಿ ಇರುತ್ತದೆ. तो इस स्वमान में स्थित होने से अभिमान नहीं आता. ಯಾರು ಬಾಬಾ ಹೇಳ್ತಿದ್ದಾರೆ ಸ್ವಸ್ಥಿತಿಯಲ್ಲಿರ್ತಾರೆ, ಸ್ವಮಾನದಲ್ಲಿರ್ತಾರೆ, ಅವರಿಗೆ ಅಭಿಮಾನ ಬರುವುದಿಲ್ಲ. ಜಿತನ ಸ್ವಮಾನ ಉತನಿ ನಿರ್ಮಾಣತ. ಎಷ್ಟು ಸ್ವಮಾನದಲ್ಲಿರ್ತಾರೆ ಅಷ್ಟು ಅವರ ಸ್ಥಿತಿ ವಿಶಾಲವಾಗಿರುತ್ತದೆ. इसलिए उनको अभिमान नहीं रहेगा. जैसे ನಿಶ್ಚಯ ಕಿ ವಿಜಯ ಅವಶ್ಯ ಹೈ. ಹೀಗೆ ಸ್ವಮಾನದಲ್ಲಿರೋರು ಅಭಿಮಾನದಲ್ಲಿ ಬರೋದೇ ಇಲ್ಲ ಅಂತಾರೆ ಬಾಬಾ. ಹೇಗೆ ಅಂದರೆ ಬಾಬಾ ಹೇಳ್ತಿದ್ದಾರೆ, ಬಾಬನ ಮೇಲೆ ಮಕ್ಕಳಿಗೆ ನಿಶ್ಚಯ ಇದೆ, ಕರ್ಮದ ಮೇಲೆ ನಿಶ್ಚಯ ಇದೆ, ನನಗೆ ವಿಜಯ ಖಂಡಿತ. ಇಸಿ ಪ್ರಕಾರ ಐಸಿ ನಿಶ್ಚಯ ಬುದ್ಧಿ ಕೆ ಹರ್ ಕರ್ಮ ಮೇ ವಿಜಯ ಹೇ. ಇದೇ ಪ್ರಕಾರವಾಗಿ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳ ಪ್ರತಿ ಕರ್ಮದಲ್ಲಿ ವಿಜಯ ಇದೆ. ಅರ್ಥಾತ್ ಹರ್ ಕರ್ಮ ಸಂಯಮ ಕೆ ಕಾರಣ ತೋ ವಿಜಯ ಹೈ ಹಿ. ಅರ್ಥಾತ್ ಆತ್ಮಿಕ ಸ್ಥಿತಿಯಲ್ಲಿರುವಂಥವರ ಪ್ರತಿ ಕರ್ಮ ಸಂಯಮ ಮತ್ತು ಸಮಯ ಪ್ರಮಾಣವಾಗಿರ್ತದೆ. ತನಗೆ ನೆನಪಾದಾಗ ಅಲ್ಲ,
ಅಲ್ಲಿ ಈಗೇನು ಮಾಡಬೇಕು ಅಂತ ಸಮಯದ ಮಹತ್ವತೆ ಅನುಸಾರವಾಗಿ ಮಾಡುವುದರಿಂದ ಅಲ್ಲಿ ಆ ಕರ್ಮದಲ್ಲಿ ಅವರು ವಿಜಯಿಗಳು ಕೂಡ ಆಗಿರ್ತಾರೆ. ऐसे अपने को ಚೆಕ್ ಕರೋ ಕहाँ ತಕ್ ಇಸ್ ಸ್ಟೇಜ್ ಕೆ ನಜ್ದೀಕ್ ಹೈ. ಹೀಗೆ ಈಗ ನಾವು ನಮ್ಮನ್ನು ಚೆಕ್ ಮಾಡ್ಕೋಬೇಕಾಗಿದೆ. ನಾವೆಷ್ಟು ಸ್ವಯಂ ಸಂಯಮ ಹಾಗೂ ನಿಯಮದ ಅನುಸಾರವಾಗಿ ಈ ಸ್ಥಿತಿಗೆ ಹತ್ತಿರದಲ್ಲಿ ತಲುಪಿದ್ದೇವೆ. जब आप लोग नज़दीक आएंगे तब फिर दूसरों के भी नंबर नज़दीक आएंगे. ಹೀಗೆ ನಾವು ಎಷ್ಟೆಷ್ಟು ಈ ಸ್ಥಿತಿಗೆ ಹತ್ತಿರದವರಾಗ್ತಾ ಹೋಗ್ತೇವೆ ಅದರ ಅನುಸಾರವಾಗಿ ಬಾಬಾ ಹೇಳ್ತಿದ್ದಾರೆ ನಮ್ಮ ಹಿಂದೆ ಇರುವಂತಹ ಆತ್ಮಗಳು ಕೂಡ ಹತ್ತಿರಕ್ಕೆ ಬರ್ತಾರೆ. दिन प्रतिदिन ऐसे परिवर्तन का अनुभव तो होता होगा. ಹೀಗೆ ದಿನ ಪ್ರತಿದಿನ ನಾವು ಆತ್ಮ ಸ್ವಯಂವನ್ನು ಸ್ವಸ್ಥಿತಿಯಲ್ಲಿ ಅಥವಾ ಸ್ವ ಅಭಿಮಾನದಲ್ಲಿ ಅಥವಾ ಸ್ವಮಾನದಲ್ಲಿ ಸ್ಥಿತಗೊಳಿಸುವಂಥ ಪುರುಷಾರ್ಥ ಮಾಡ್ತಾ ಹೋದ ಹಾಗೆ ಬಾಬಾ ಹೇಳ್ತಾರೆ ಪರಿವರ್ತನೆಯ ಅನುಭವ ಕೂಡ ನಿಮಗೆ ಆಗುತ್ತದೆ. वेरीफाई कराना, एक दो को रिगार्ड देना यह दूसरी बात है, लेकिन अपने में निश्चय रख कोई से पूछना वह दूसरी बात है. ಹೀಗೆ ಬಾಬಾ ಹೇಳ್ತೀರ ಈಗ ನೀವು ಸ್ವಸ್ಥಿತಿಯಲ್ಲಿದ್ದು ಸಂಯಮ ಸಮಯದ ಅನುಸಾರವಾಗಿದ್ದೀರಿ ಅಂದರೆ ನಾನು ಈಗ ಮಾಡ್ತಾ ಇರೋದು ಸರಿ ತಾನೆ ಅಂತ ನೀವು ಮತ್ತೊಬ್ಬರನ್ನು ವೆರಿಫೈ ಮಾಡುವ ಅಗತ್ಯ ಇರಲ್ಲ. ಇದು ಮಾಡ್ತಾ ಇರೋ ಸರಿನಾ, ಇದು ಮಾಡಿದ್ದು ಸರಿನಾ ಅಥವಾ ಹೀಗೆ ಸರಿನಾ, ಇದು ಸರಿ ತಾನೆ ಅಂತ ಅವರು ಮತ್ತೊಬ್ಬರನ್ನ ಏನು ಮಾಡಲ್ಲ, ವೆರಿಫೈ ಮಾಡಲಿಕ್ಕೆ ಹೋಗಲ್ಲ. ಇಲ್ಲಿ ಬಾಬಾ ಹೇಳ್ತಾರೆ ಮತ್ತೊಬ್ಬರಿಗೆ ಗೌರವ ಕೊಡಲಿಕ್ಕೆ ವೆರಿಫೈ ಮಾಡೋದು ವಿಷಯ ಬೇರೆ, ಆದರೆ ಸ್ವಯಂನ ನಿಶ್ಚಯ ಇಟ್ಟುಕೊಂಡು ಮಾಡ್ತಾ ಇರೋದು ಬಾಬಾ ಹೇಳ್ತಿದ್ದಾರೆ ಆ ಮಾತು ಬೇರೆ. ಬೇರೆಯವರಿಗೆಲ್ಲ ಮತ್ತೊಬ್ಬರಿದ್ದಾರೆ ಅವ್ರ ಗೌರವಕ್ಕಾಗಿ ಇದು ಸರಿ ತಾನೆ ಅಂತ ಕೇಳಿ ಮಾಡೋದು, ಅವ್ರನ್ನ ಕೇಳೋದು ಗೌರವಿಸೋದು ವಿಷಯ ಬೇರೆ. ಆದರೆ ಸ್ವಯಂ ಸ್ವಸ್ಥಿತಿಯಲ್ಲಿದ್ದು ಕರೆಕ್ಟಾಗಿ ಮಾಡ್ತಾ ಇದ್ದಾಗ ಬಾಬಾ ಹೇಳ್ತಾರೆ ಈ ಮಾತು ಬೇರೆ ಆಗುತ್ತೆ. ಜೋ ಕರ್ಮ ಕರೆಗ ನಿಶ್ಚಯ ಬುದ್ಧಿ ಹೋಗ. ಹೀಗೆ ಸ್ವಸ್ಥಿತಿಯಲ್ಲಿದ್ದು ಮಾಡುವಂಥವರ ಪ್ರತಿ ಕರ್ಮ ಅವರ ಸ್ಥಿತಿ ಅನುಸಾರವಾಗಿ ಅವರ ಕರ್ಮ ಏನು ಮಾಡ್ತಿದೆ ಅದು ಕರೆಕ್ಟಾಗಿ ಇದೆ ಅನ್ನುವಂಥ ನಿಶ್ಚಯ ಬುದ್ಧಿಯಲ್ಲಿ ಅವರು ಇರ್ತಾರೆ. तो बाप भी बच्चों को रिगार्ड दे करके राय सलाह देते हैं ना. ಹೇಗೆ ನೋಡಿ ಬಾಬಾ ಪ್ರತಿದಿನ ಮಕ್ಕಳು ನನ್ನ ಮಕ್ಕಳು ದೇವಾತ್ಮಗಳು ನನ್ನ ಸಂತಾನರು ಫರಿಸ್ತೆಗಳು ಅಂತ ಗೌರವ ಕೊಡ್ತಾರೆ. ಆ ಗೌರವ ಕೊಡೋದರ ಜೊತೆಗೆ ಅವ್ರು ಹೇಗಿರಬೇಕು ಎಂಬ ಸಲಹೆಗಳನ್ನು ಕೊಡ್ತಿರ್ತಾರೆ. ದೇವಾತ್ಮಗಳಂದ್ರೆ ಅವ್ರು ಹೇಗಿರಬೇಕೀಗ, ಯಾಕೆಂದ್ರೆ ನೋಡುವುದು ಗೌರವದ ರೂಪ, ಅದರನುಸಾರವಾಗಿ ಸಲಹೆಗಳನ್ನು ಬಾಬಾ ಕೊಡ್ತಿರ್ತಾರೆ. ಐಸಿ ಸ್ಟೇಜ್ ಕೋ ದೇಖ್ನಾ ಹೈ ಕಿತ್ನಾ ನಜ್ದೀಕ್ ಆಯೆ ಹೈ. ಈಗ ನಾವು ನಮ್ಮ ಈ ಆತ್ಮಿಕ ಸ್ವರೂಪದ ಸ್ಥಿತಿಯಲ್ಲಿ ಎಷ್ಟು ತಲುಪಿದ್ದೇವೆ, ಎಷ್ಟು ಹತ್ತಿರದಲ್ಲಿದ್ದೇವೆ ಇದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಫಿರ್ ಯಹ ಸಂಕಲ್ಪ ನಹಿ ಆಯೇಗಾ ಪತಾ ನಹಿ ಯಹ ರೈಟ್ ಹೈ ರಾಂಗ್ ಹೈ. ಆದರೆ ಮಕ್ಕಳಿಗೆ ಎಂದಿಗೂ ಈ ಸಂಕಲ್ಪ ಬರಲ್ಲ, ಇದು ರೈಟೋ ರಾಂಗೋ, ನಾನು ಮಾಡ್ತಿರೋದು ಸರಿಯೋ ತಪ್ಪು ಎಂಬ ಪ್ರಶ್ನೆ ಬರಲ್ಲ. ये संकल्प मिट जाएगा क्योंकि मास्टर ನಾಲೆಜ್ಫುಲ್ ಹೋ. ಇದು ಸರಿಯೋ ತಪ್ಪು ಎಂಬ ಪ್ರಶ್ನೆ ಬರೋದೇ ಇಲ್ಲ, ಯಾಕೆಂದರೆ ನೀವು ಆತ್ಮಜ್ಞಾನಿಗಳು, ಮಾಸ್ಟರ್ ನಾಲೆಜ್ಫುಲ್ ಆಗಿದ್ದೀರಿ. तो स्वयं के नशे में कमी नहीं होनी चाहिए. ಮಾಸ್ಟರ್ ನಾಲೆಜ್ಫುಲ್ ಅಂದರೆ ಈ ನಾಲೆಜ್ ಮೊದಲೇನು ಬೇಕು, ನಾನು ಆತ್ಮ ಸ್ವಸ್ವರೂಪದ ನಾಲೆಜ್ ಬಾಬಾ ಹೇಳ್ತಾರೆ ಇದು ಫುಲ್ ಇರಬೇಕು, ಈ ನಶೆಯಲ್ಲಿರಬೇಕು. कारोबार के संयम के प्रमाण एक दो को रिगार्ड देना यह भी एक संयम है. ಈ ಸೇವೆ ಮಾಡಬೇಕಾದ್ರೆ ಕಾರೋಬಾರ್ ಅಂದರೆ ನಾವು ಸೇವಾ ಕ್ಷೇತ್ರದಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ಇದ್ದೇವೆ. ಅಲ್ಲಿ ನಾವು ಬಾಬಾನ ಮಕ್ಕಳು 8-10 ಜನ ಅಥವಾ ಗ್ರೂಪ್ ಸೇರಿ ನಾವು ದೊಡ್ಡ ಸೇವೆಯನ್ನು ಮಾಡ್ತಾ ಇರ್ತೇವೆ. ಅದರ ಅನುಸಾರವಾಗಿ ಒಬ್ರಿಗೊಬ್ರು ಗೌರವ ಕೊಟ್ಟುಕೊಂಡು ಕೇಳಿಕೊಂಡು ಮಾಡುವುದು ಬಾಬಾ ಹೇಳ್ತಾರೆ ಇದು ಒಂದು ಸಂಯಮವೇ, ಇದು ಒಂದು ಶ್ರೀಮತವೇ. ऐसे स्टेज है जैसे एक ಸ್ಯಾಂಪಲ್ ರೂಪ ಮೇ ದೇಖಾನ. ಈ ಸ್ಥಿತಿ ಇದೆ ಅಂತ ಬ್ರಹ್ಮ ಬಾಬಾನು ಏನು ಮಾಡ್ತಾರೆ, ಯಾವಾಗಲೂ ಮಮ್ಮನ ಕೇಳ್ತಿದ್ರು, ಅಲ್ಲಿರುವಂಥ ಅನ್ಯ ಸಹೋದರ ಸಹೋದರಿಯರನ್ನು ಕೇಳ್ತಿದ್ರು. ಹೇಳೋದು ಮಾತ್ರ ಆಗಿರಲ್ಲ, ಬಾಬಾ
ಅಲ್ಲಿ ಅವರನ್ನು ಗೌರವಿಸ್ಲಿಕ್ಕಾಗಿ ಅವರನ್ನು ಸಹ ವಿಚಾರಿಸ್ತಿದ್ರು, ಹೀಗೆ ಮಾಡೋದಾ, ಹೀಗೆ ಮಾಡಬೇಕು ಅಂತ. ಹೀಗೆ ನಾವು ಸ್ಯಾಂಪಲ್ ನೋಡಿದ್ದೇವೆ ಬ್ರಹ್ಮ ಬಾಬನ್ನ. तो साकार द्वारा देखी हुई बातों को ಫಾಲೋ करना तो सहज है ना. ಹೀಗೆ ಸಾಕಾರದಲ್ಲಿ ನೋಡಿರುವ ಮಾತುಗಳನ್ನು ಅನುಕರಣೆ ಮಾಡೋದು ಸುಲಭ ತಾನೇ ಅಂತ ಬಾಬಾ ಹೇಳ್ತಾರೆ. तो ऐसी स्टेज समानता की आ रही है. ಈ ರೀತಿಯಾಗಿ ನಾವು ಬಾಪ್ ಸಮಾನ ಆಗೋ ಗುರಿ ಇಟ್ಕೊಂಡಿದ್ದೇವೆ ತಾನೆ ಬ್ರಾಹ್ಮಣ ಮಕ್ಕಳು. ಈಗ ಬಾಪ್ ಸಮಾನ್ ಪುರುಷಾರ್ಥದಲ್ಲಿ ಈ ಸ್ಟೇಜು ಒಂದು ಬೇಕು ಅಂತ. ಯಾವುದು? ಸಮಾನತೆ. ಮತ್ತೊಬ್ಬರಿಗೆ ಗೌರವ ಕೊಡುತ್ತಾ ಗೌರವ ಕೊಟ್ಟು ಕೇಳುವುದು. ಬಾಬಾ ಹೇಳ್ತಾರೆ ಇದು ಸ್ಟೇಜ್ ಕೂಡ ಸಮಾನತೆ ಬರುತ್ತದೆ. अभी ऐसे महान और गुह्य गति वाला पुरुषार्थ चलना है. ಈ ರೀತಿಯಾಗಿ ಬಾಬಾ ಹೇಳ್ತಾರೆ ಮಹಾನ್ ಮತ್ತು ರಹಸ್ಯಯುಕ್ತವಾದ ಪುರುಷಾರ್ಥಿಗಳಾಗಬೇಕಾಗಿದೆ. ಈ ಪ್ರಕಾರದ ಪುರುಷಾರ್ಥ ನಡಿಬೇಕು. साधारण पुरुषार्थ नहीं. साधारण पुरुषार्थ तो बचपन का हुआ. ಬಾಬಾ ಹೇಳ್ತಾರೆ ಸಾಧಾರಣ ಪುರುಷಾರ್ಥಿಗಳಲ್ಲ. ಈಗಲೂ ನಾನಿನ್ನು ಆತ್ಮ 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 ಅಂತ ಕಂಠಪಾಠ ಮಾಡೋದಲ್ಲ. ಸ್ವರೂಪದಲ್ಲಿ ಸ್ಥಿತರಾಗಿ ಕರ್ಮ ಮಾಡೋದಂದರೆ ಅದೆಷ್ಟು ಎತ್ತರದ ಪುರುಷಾರ್ಥ, ಎಷ್ಟು ಎತ್ತರದ ಸ್ಥಿತಿ ಆಗಿದೆ. ಈಗಲೂ ಸಾಧಾರಣ ಪುರುಷಾರ್ಥಿಯಾಗಿ ನಡೆಯುವುದಂದರೆ ಈ ಬಾಲ್ಯತನ ಮುಗೀತು ಅಂತಾರೆ ಬಾಬಾ. ಲೇಕಿನ್ अब ವಿಶೇಷ ಆತ್ಮಾओं के लिए ವಿಶೇಷತಾ ही है. ಯಾಕೆಂದರೆ ಈಗ ನಾವೆಲ್ಲ ಬಾಬನ ಮಕ್ಕಳು. ವಿಶೇಷ ಆತ್ಮಗಳಂದರೆ ನಮ್ಮ ಪುರುಷಾರ್ಥ ಕೂಡ ಏನಾಗಿರಬೇಕು? ಹುಡುಗಾಟಿಕೆ ಆಲಸ್ಯವನ್ನು ಬಾಲ್ಯತನವನ್ನು ಬಿಟ್ಟು ಬಾಬಾ ಹೇಳ್ತಾರೆ ವಿಶೇಷ ಪುರುಷಾರ್ಥಿಗಳೇ ನಾವಾಗಿರಬೇಕು ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ. ಹೀಗೆ ಬಾಬಾ ಈ ದಿನ ನಮಗೆ ಮಕ್ಕಳಿಗೆ जो स्वयं को जानता है उससे संयम ಆಟೋಮೆಟಿಕಲಿ ಚಲ್ತೆ ಇರತ್ತೆ. ಬಾಬಾ ಮುಖ್ಯವಾಗಿ ನಮಗೇನು ವಿವರಿಸ್ತಾ ಇದ್ದಾರೆ, ನಾವು ಮೊದಲು ಸ್ವಯಂವನ್ನು ಅರ್ಥ ಮಾಡಿಕೊಂಡು, ನಮ್ಗೆ ಆತ್ಮ ಅಂತೂ ಗೊತ್ತಿದೆ, ಜ್ಞಾನ ಗೊತ್ತಿದೆ, ನಾಲೆಜ್ ಇದೆ. ಆದರೆ ನಾಲೆಜ್ ಫುಲ್ ಆಗಬೇಕು. ಆ ಅನುಭವದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ನಾವು ಕರ್ಮ ಮಾಡಿದರೆ ಆ ಎಲ್ಲ ಕರ್ಮಗಳು ಶ್ರೀಮತದಂತೆಯೇ ಇರ್ತದೆ. ಆಟೋಮೆಟಿಕಲಿ ಸಂಯಮದಂತೆಯೇ ನಡೀತಿರ್ತವೆ. ಹಾಗೂ ಸಮಯಕ್ಕೆ ಪಹಚಾನ್ ಬಿ ಐಸಿ ಸ್ಪಷ್ಟ ಹೋಗ್ತೀವಿ. ಈ ಸಮಯನೇ ನಡೀತಾ ಇದೆ, ಈ ಸಮಯದಲ್ಲಿ ನಾವು ಏನು ಮಾಡಬೇಕು, ಈ ಸಮಯನೂ ಕೂಡ ಅವರಿಗೆ ಸ್ಪಷ್ಟವಾಗಿ ಅನುಭವದಲ್ಲಿ ಇರ್ತದೆ. ಸಾರಾ ದಿನ್ ಸ್ವಯಂ ಜೋ ಹೈ ಜೈಸಾ ಹೈ ವೈಸಿ ಸ್ಮೃತಿ ರಹತಿ ಹೈ. ಹೀಗೆ ಹಗಲಿಡಿಗೂ ನಾನು ಹೇಗಿದ್ದೇನೆ, ಎಲ್ಲಿದ್ದೇನೆ, ಯಾವ ರೂಪದಲ್ಲಿದ್ದೇನೆ, ಇದು ಸ್ವಯಮಿಗೆ ಮಕ್ಕಳಿಗೆ ಸ್ಮೃತಿ ಇರಬೇಕು. ಇಸಲಿಯೇ ಗಾಯ ಹುವಾ ಭಿ ಹೈ ಜೋ ಕರ್ಮ ಮೈ ಕರುಂಗಾ ಮುಜೆ ದೇಖ್ ಸಭಿ ಕರೆಂಗೆ. ಅದಕ್ಕೆ ವರ್ಣನೆ ಏನು ಬರುತ್ತದೆ? ನಾನು ಯಾವ ಕರ್ಮವನ್ನು ಮಾಡ್ತಾನೆ ನನಗೆ ನೋಡಿ ಅನೇಕರು ಮಾಡುತ್ತಾರೆ. तो ऐसी स्वयं को जानने वाला जो कर्म करेगा वही संयम बन जाएगा. ಹೀಗೆ ಯಾರು ತಮ್ಮನ್ನು ಆತ್ಮ ಅಂತ ಅರ್ಥ ಮಾಡಿಕೊಂಡು ಕರ್ಮ ಮಾಡ್ತಾರೆ ಆ ಪ್ರತಿ ಕರ್ಮಗಳು ನಿಯಮವಾಗಿರುತ್ತವೆ. तो उनको देख सभी फॉलो करेंगे ऐसी ಸ್ಮೃತಿ ಸದಾ ರಹಿ. ಅವರನ್ನು ನೋಡಿ ಅನೇಕರು ಆ ರೀತಿ ಮಾಡಲಿಕ್ಕೆ ಆರಂಭಿಸ್ತಾರೆ. ಅದಕ್ಕೆ ನಮಗೆ ಸದಾ ಸ್ಮೃತಿ ಏನಿರಬೇಕೀಗ, ನನಗೆ ನೋಡಿ ಅನೇಕರು ಮಾಡ್ತಾರೆ, ಅದಕ್ಕಾಗಿ ನಾನೀಗ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿ ನಾನು ಕರ್ಮವನ್ನು ಮಾಡುವಂಥ ಆತ್ಮ ಆಗಿದ್ದೇನೆ. ಹೀಗೆ ನಾವು ಈ ಮುರಳಿ ಅನುಸಾರವಾಗಿ ನಾಳೆ ದಿನ ಅನುಭವ ಏನು ಮಾಡಬೇಕು? ನಾನು ಆತ್ಮ ಸ್ವಯಮಿನ ಪರಿಚಯದಲ್ಲಿರುವಂಥ ಆತ್ಮ ತಾನೆ. ಅದಕ್ಕೆ ಸ್ವಯಮಿನ ಪರಿಚಯ ಮಾಡಿಕೊಳ್ಳುವಂತಹ ಆತ್ಮಕ್ಕೇ ಬಾಬಾ ಏನು ಹೇಳಿದರು, ನೀವು ಆ ಸ್ವಯಮಿನ ಸ್ವರೂಪದಲ್ಲಿದ್ದು ಮಾಡುವ ಕರ್ಮ ಪ್ರತಿ ಕರ್ಮ ನಿಯಮಬದ್ಧವಾಗಿರುತ್ತೆ. ಅದಕ್ಕೆ ನಾನು ಆತ್ಮ ಸ್ವಯಂ ಸಂಯಮನಾಗಿದ್ದೇನೆ. ಏನು ಕರ್ಮ, ಪ್ರತಿಯೊಂದು ಕರ್ಮ ಅದು ನಿಯಮ ಆಗಿರುತ್ತೆ. ಪ್ರತಿಯೊಂದು ಕರ್ಮ ಶ್ರೀಮತದಂತಿರುತ್ತೆ. ಅಲ್ಲ, ಶ್ರೀಮತ ನೆನ್ಪು ಮಾಡ್ಕೋಬೇಕಾಗಿಲ್ಲ. ಅದಕ್ಕಾಗಿ ಬಾಬಾ ನಮಗೆ ಸ್ವಮಾನದಲ್ಲಿದ್ದು ಮಾಡಿ ಅಂತ ಹೇಳ್ತಾರಲ್ಲ, ಈಗ ಅನುಭವ ಮಾಡೋಣ. ನಾನು ಆತ್ಮ ಸ್ವಯಂ ಸಂಯಮನಾಗಿದ್ದೇನೆ. ನಾನಾತ್ಮ ಸ್ವಯಂ ನಿರಾಕಾರ ಬಿಂದು ಸ್ವರೂಪಾತ್ಮ ಸಂಯಮನಾಗಿದ್ದೇನೆ.
ಮಸ್ತಕದಲ್ಲಿ ಪ್ರಕಾಶ ಬಿಂದು ಸ್ವರೂಪಾತ್ಮ ಸಂಯಮನಾಗಿದ್ದೇನೆ. ಓಂ